ಹಲೋ ಫ್ರೆಂಡ್ಸ್, ಇವತ್ತಿನ ದಿವಸ ನಾವು 7ನೇ ತರಗತಿಯ ಗಣಿತ ಪಠ್ಯ ಪುಸ್ತಕದ ಸುತ್ತಳತೆ ಮತ್ತು ವಿಸ್ತೀರ್ಣ ಅನ್ನುವಂತ ಪಾಠದ ಲೆಕ್ಕವನ್ನ ಬಿಡಿಸೋಣ. ಮೊದಲು ಪ್ರಶ್ನೆಯನ್ನ ತಿಳಿದುಕೊಳ್ಳೋಣ. ಆಯತಾಕಾರದ ಹಾಳೆಯ ಸುತ್ತಳತೆ 100 ಸೆಂಟಿಮೀಟರ್ ಇದೆ. ಉದ್ದ 35 ಸೆಂಟಿಮೀಟರ್ ಆದರೆ ಅದರ ಅಗಲ ಮತ್ತು ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಒಂದು ಹಾಳೆ ಇದೆ, ಅದು ಯಾವ ಆಕಾರದಲ್ಲಿದೆ ಅಂದ್ರೆ ಆಯತಾಕಾರದಲ್ಲಿದೆ. ಅದರ ಸುತ್ತಳತೆ 100 ಸೆಂಟಿಮೀಟರ್ ಆದ್ರೆ ಅದರ ಉದ್ದ 35 ಸೆಂಟಿಮೀಟರ್ ಇದೆ. ಹಾಗಾದ್ರೆ ಅದರ ಅಗಲ ಮತ್ತು ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಹಾಗಾದ್ರೆ ಮೊದಲನೇದಾಗಿ ನಾವು ಕೊಟ್ಟಂತ ದತ್ತಾಂಶಗಳನ್ನ ಬರ್ಕೋಬೇಕು. ಹಾಗಾದ್ರೆ ನೋಡಿ, ಈ 100 ಸೆಂಟಿಮೀಟರ್ ಅನ್ನುವಂಥದ್ದು ಏನಂದ್ರೆ ಆಯತದ ಸುತ್ತಳತೆ. ಯಾವ ಆಕಾರದ್ದು? ಆಯತಾಕಾರದ ಹಾಳೆಯ ಸುತ್ತಳತೆ ಅಂದ್ರೆ ಆಯತದ ಸುತ್ತಳತೆ. ಹೌದಾ? ಹಾಗಾದ್ರೆ ಆಯತದ ಸುತ್ತಳತೆ ಎಷ್ಟಿದೆ? 100 ಸೆಂಟಿಮೀಟರ್. ಹೌದಾ? 100 ಸೆಂಟಿಮೀಟರ್ ಆಯ್ತು. ಆಮೇಲೆ ಇದರ ಉದ್ದ ಎಷ್ಟು? 35 ಸೆಂಟಿಮೀಟರ್. ಉದ್ದ 35 ಸೆಂಟಿಮೀಟರ್. ಹಾಗಾದ್ರೆ ನಾವಿಲ್ಲಿ ಏನ್ ಕಂಡುಹಿಡಿಯಬೇಕಾಗಿದೆ? ಇದರ ಒಂದು ಅಗಲ ಎಷ್ಟು ಮತ್ತೆ ವಿಸ್ತೀರ್ಣ. ಹೌದಾ? ನೋಡಿ, ಇವೆರಡನ್ನು ಕೊಟ್ಟಿದ್ದಾರೆ. ಇವೆರಡನ್ನು ಏನ್ ಮಾಡ್ಬೇಕಾಗಿದೆ? ಕಂಡುಹಿಡಿಯಬೇಕಾಗಿದೆ. ಹೇಗೆ ಅಂದಾಗ ನಮ್ಗೆ ಏನ್ ಗೊತ್ತಿದೆ? ಆಯತದ ಸುತ್ತಳತೆ ಗೊತ್ತಿದೆ, ಉದ್ದ ಗೊತ್ತಿದೆ. ಹಾಗಾದ್ರೆ ಆಯತದ ಸುತ್ತಳತೆ ನೋಡಿ, ಆಯತದ ಸುತ್ತಳತೆ ಸೂತ್ರ 2 ಬ್ರಾಕೆಟ್ ಉದ್ದ ಪ್ಲಸ್ ಅಗಲ. ಈ ಸೂತ್ರದ ಮುಖಾಂತರ ನಾವು ಈ ಲೆಕ್ಕವನ್ನು ಬಿಡಿಸೋಣ. ಈಗ ನೋಡಿ, ಆಯತದ ಸುತ್ತಳತೆ ಎಷ್ಟಿದೆ? 100 2 ಬ್ರಾಕೆಟ್ ಇಲ್ಲಿ ಉದ್ದ ಎಷ್ಟಿದೆ? 35 ಪ್ಲಸ್ ಅಗಲ ಕೊಟ್ಟಿಲ್ಲ. ಹೌದಾ? ಈಗ ನೋಡಿ, ಇದನ್ನ ಯಾವ ರೀತಿಯಾಗಿ ಲೆಕ್ಕ ಮಾಡೋದು ಅಂದಾಗ ಈಗ ನೋಡಿ 2 ಬ್ರಾಕೆಟ್. ಹೌದಾ? 2 ಬ್ರಾಕೆಟ್ ಅಂದ್ರೆ ಇಲ್ಲಿ ಏನಿರ್ತಾ ಇದೆ? 2 ಗುಣಾಕಾರ ಇರ್ತಾ ಇದೆ. ಹಾಗಾಗಿ ಈ ಸಂಖ್ಯೆಯನ್ನ ಎಡಭಾಗಕ್ಕೆ ಕರೆದುಕೊಂಡಿದ್ರೆ ಇಲ್ಲಿ ಗುಣಾಕಾರ ಇದ್ದದ್ದು ಈ ಕಡೆ ಏನಾಗ್ತಾ ಇದೆ? ಭಾಗಾಕಾರ ಆಗ್ತಾ ಇದೆ. ಹಾಗಾದ್ರೆ ಈ 2 ಅನ್ನೋಂಥದ್ದು ಈ ಕಡೆ ಬಂದಾಗ ಭಾಗಾಕಾರ ಆಗ್ತಾ ಇದೆ. ಇಲ್ಲಿ ಏನಿತ್ತು? 35 ಪ್ಲಸ್ ಅಗಲ. ಈಗ ನೋಡಿ, ಕರ್ತಾವ್ಯನ 2 ಅಂದ್ರೆ 2 ಇಲ್ಲೇ 10 ಮುಂದೆ ಎಷ್ಟಿದೆ? 0. ಹಾಗಾದ್ರೆ ನಮ್ಗೆ ಇಲ್ಲಿ ಎಷ್ಟು ಬಂತು? 50 35 ಪ್ಲಸ್ ಅಗಲ. ನಮಗೆ ಏನ್ ಬೇಕಾಗಿದೆ? ಅಗಲ ಮಾತ್ರ ಬೇಕಾಗಿದೆ. ಹಾಗಾದ್ರೆ ಈ 35 ಏನ್ ಮಾಡೋಣ? ಎಡಭಾಗಕ್ಕೆ ತೆಗೆದುಕೊಂಡು ಬಂದಾಗ ಇಲ್ಲಿ 50 ಇದೆ. 50 ಈ ಕಡೆ ಬಂದಾಗ ಮೈನಸ್ ಆಗ್ತಾ ಇದೆ. ಅಂದ್ರೆ ಇಲ್ಲಿ ಯಾವುದೇ ಚಿಹ್ನೆ ಇಲ್ಲ ಅಂದ್ರೆ ಪ್ಲಸ್ ಇರ್ತಾ ಇದೆ. ಎಡಭಾಗಕ್ಕೆ ತೆಗೆದುಕೊಂಡು ಬಂದಾಗ ಮೈನಸ್ ಆಗ್ತಾ ಇದೆ. 35 ಅಗಲ. ಹಾಗಾದ್ರೆ 50ರಲ್ಲಿ 35 ಕಳೆದಾಗ 15 ಬರ್ತಾ ಇದೆ. 15 ಬರ್ತಾ ಇದೆ. ಹಾಗಾದ್ರೆ ಇದನ್ನ ನಾವು ಇಲ್ಲಿ ಬಂದುಕೊಳ್ಳೋಣ. ಅಂದ್ರೆ ಅಗಲ. ಹೌದಾ? ಹಾಗಾದ್ರೆ ಅಗಲ ಎಷ್ಟು ಬಂತು? 15 ಸೆಂಟಿಮೀಟರ್. ಎಷ್ಟು ಬಂತು? 15 ಸೆಂಟಿಮೀಟರ್ ಬಂತು. ಈಗ ನೋಡಿ, ಮೊದಲನೇದಾಗಿ ನಾವು ಅಗಲವನ್ನು ಕಂಡುಹಿಡಿದಿದ್ದೇವೆ. ಈಗ ನಮ್ಗೆ ಏನ್ ಬೇಕಾಗಿದೆ? ವಿಸ್ತೀರ್ಣ. ಹಾಗಾದ್ರೆ ಆಯತದ ವಿಸ್ತೀರ್ಣ ಸೂತ್ರ ಗೊತ್ತಿರಬೇಕು ನಮಗೆ. ಆಯತದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಏನಂದ್ರೆ ಉದ್ದ ಗುಣಿಸು ಅಗಲ. ಉದ್ದ ಗುಣಿಸು ಅಗಲ. ಹಾಗಾದ್ರೆ ನಮ್ಗೆ ಈಗಾಗಲೇ ಉದ್ದ ಗೊತ್ತಿದೆ. ಹೌದಾ? ಎಷ್ಟು? 35 ಗುಣಾಕಾರ ಅಗಲ ಈಗ ಕಂಡುಹಿಡಿದಿದ್ದೇವೆ 15. ಹಾಗಾದ್ರೆ 35ನ್ನ 15ರಲ್ಲಿ ಗುಣಿಸಿದಾಗ ಬರುವಂತ ಉತ್ತರವೇ ಏನಾಗಿದೆ? ಈ ಆಯತದ ವಿಸ್ತೀರ್ಣವಾಗಿದೆ. ಗುಣಿಸೋಣ. 35 ಗುಣಿಸು 15. 15 ಐದ್ಲೆ 75. 15 ಮೂರ್ಲೆ 45. ಹೌದಾ? 15 ಮೂರ್ಲೆ 45. 45ಕ್ಕೆ 7ನ್ನ ಕೂಡಿಸಿದಾಗ ಎಷ್ಟಾಗ್ತದೆ?
52. ಹಾಗಾದ್ರೆ 525. ಹಾಗಾದ್ರೆ ಆಯತದ ವಿಸ್ತೀರ್ಣ ಇಸ್ಕೊಲ್ ಟು 525. ನೋಡಿ, ವಿಸ್ತೀರ್ಣವನ್ನ ಯಾವಾಗಿದ್ರು ನಾವು ಯಾವ್ದ್ರಲ್ಲಿ ಬರೀಬೇಕು? ಚದರಮಾನಗಳಲ್ಲಿ. ಹಾಗಾಗಿ 525 ಚದರ್ ಸೆಂಟಿಮೀಟರ್ ಅಂತೇಳಿ ಬರ್ತಾ ಇದೀವಿ. ನೋಡಿ, ಇವು ನಮಗೆ ಬೇಕಾದಂತ ಉತ್ತರಗಳು. ಏನು? ಅಗಲ ಇಸ್ಕೊಲ್ ಟು 15 ಸೆಂಟಿಮೀಟರ್, ಆಯತದ ವಿಸ್ತೀರ್ಣ ಇಸ್ಕೊಲ್ ಟು 525 ಚದರ್ ಸೆಂಟಿಮೀಟರ್. ಈ ರೀತಿಯಾಗಿ ಈ ಲೆಕ್ಕವನ್ನು ನಾವು ಕಂಡುಹಿಡಿದಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.